ನಮ್ಮ ಹಲ್ಲುಗಳನ್ನು ಪುನರುತ್ಪತ್ತಿ ಮಾಡಬಹುದಾ? ಹಲೋ, ನನ್ನ ಹೆಸರು ಡಾಕ್ಟರ್ ರಮೇಶ್ ಕಲುತಿ. ನಾನು ಒಬ್ಬ ಡೆಂಟಿಸ್ಟ್. ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇದು ತುಂಬ ಪ್ರಚಲಿತವಾಗ್ತಾ ಇದೆ. ಕಿತ್ತ ಹಲ್ಲುಗಳನ್ನು ಒಂದು ಇಂಜೆಕ್ಷನ್ ಕೊಡುವುದರ ಮುಖಾಂತರ ಮರಳಿ ಉತ್ಪತ್ತಿ ಮಾಡಬಹುದು ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗಿದೆ. ಇದು ನಿಜವಾಗಿದೆ. ಡಾಕ್ಟರ್ ಕಟ್ಸು ಅಂತೇಳಿ ಜಪಾನ್ನಲ್ಲಿ ಇದರ ಮೇಲೆ 20 ವರ್ಷಗಳಿಂದ ಸಂಶೋಧನೆಯನ್ನು ಮಾಡ್ತಾ ಇದ್ದಾರೆ. ಅವರು ಈಗಾಗಲೇ ಪ್ರಾಣಿಗಳ ಮೇಲೆ ಸಂಶೋಧನೆ ಮಾಡಿದ್ದಾರೆ. ಅದೇ ಥರ ಮನುಷ್ಯರ ಮೇಲೂ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ. ಅವ್ರ ಪ್ರಕಾರ TRJ35 ಅಂತ ಕೆಲವೊಂದು ಪ್ರೋಟೀನ್ ಇರ್ತದೆ. ಆ ಪ್ರೋಟೀನಿಂದ ಇಂಜೆಕ್ಷನ್ ಮಾಡೋದ್ರಿಂದ ಹಲ್ಲುಕಿತ್ತ ಜಾಗದಲ್ಲಿ ಹೊಸ ಹಲ್ಲುಗಳನ್ನು ಉತ್ಪತ್ತಿ ಮಾಡಬಹುದು. ನಮಗೆ 2 ಥರ ಹಲ್ಲು ಇರ್ತದೆ. ಒಂದು ಪರ್ಮನೆಂಟ್ ಹಲ್ಲು, ಇನ್ನೊಂದು ಹಾಲಲ್ಲು. ಪರ್ಮನೆಂಟ್ ಹಲ್ಲು ಬಂದ ಮೇಲೆ TRJ35 ಅನ್ನೋದು ಬ್ಲಾಕ್ ಆಗಿಬಿಡ್ತದೆ. USAG1 ಅಂತ ಕೆಮಿಕಲ್ ಇರ್ತದೆ. ಅದು ಕೆಮಿಕಲ್ನ ಬಾಡಿಯಲ್ಲಿ ಸೆಕ್ರೇಷನ್ ಆಗಿ TRJ35 ಬ್ಲಾಕ್ ಮಾಡ್ತದೆ. ಅವ್ರು ಏನು ಮಾಡ್ತಾ ಇದ್ದಾರೆ, TRJ35 ನಮ್ಮ ಹಲ್ಲುಕಿತ್ತ ಜಾಗದಲ್ಲಿ ಇಂಜೆಕ್ಷನ್ ಮುಖಾಂತರ ನೀಡಿ ಅಲ್ಲಿ ಹೊಸ ಹಲ್ಲನ್ನು ಉತ್ಪತ್ತಿ ಮಾಡ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಇದು ಇನ್ನೂ ಪ್ರಯೋಗ ಹಂತದಲ್ಲಿದೆ. ಆಮೇಲೆ ಇದನ್ನು ನಂಬಿ ನಾವು ನಮ್ಮ ಹಲ್ಲುಗಳನ್ನ ನಿರ್ಲಕ್ಷ್ಯ ಮಾಡ್ಕೊಳ್ಳೋಕ್ಕೆ ಬರಲ್ಲ. ಆದಷ್ಟು ಬೇಗನೆ ನಿಮ್ಮ ಹಲ್ಲು ಡಾಕ್ಟರ್ ಹತ್ರ ಹೋಗಿ ಹಲ್ಲಿನ ಚಿಕಿತ್ಸೆ ಅನ್ನುವಂಥದ್ದನ್ನು ಮಾಡಿಸ್ಕೊಂಡು ರೂಟ್ ಕೆನಾಲ್ ಚಿಕಿತ್ಸೆ ಆಗಲಿ ಅಥವಾ ಹೋದ ಹಲ್ಲುಗಳನ್ನು ಫಿಕ್ಸ್ ಹಲ್ಲುಗಳನ್ನು ಹಾಕಿಸೋದಾಗಲಿ ಅಥವಾ ಇಂಪ್ಲಾಂಟ್ಗಳ ಮೂಲಕ ನಿಮ್ಮ ಹೋಗಿದ್ದ ಹಲ್ಲುಗಳನ್ನು ಚಿಕಿತ್ಸೆ ಮಾಡ್ಕೊಳ್ಳೋದಾಗಲಿ ಮಾಡಬೇಕು. ಅದನ್ನು ನಂಬಿ ನಾವು ನಮ್ಮ ಹಲ್ಲುಗಳನ್ನು ನಿರ್ಲಕ್ಷ್ಯ ಮಾಡೋಕ್ಕೆ ಬರಲ್ಲ. ಥ್ಯಾಂಕ್ ಯು ವೆರಿ ಮಚ್.